Hello students, welcome back to IMS AV classes. So last ಕ್ಲಾಸಲ್ಲಿ ನಾವು ವರ್ಡ್ ಪ್ಯಾಡ್ನ ಭಾಳಷ್ಟು ಮುಗಿಸಿದ್ವಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ. ಸೊ ನಾನಿಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಟ್ಯಾಬಲ್ಲಿ ಹೋಮ್ ಟ್ಯಾಬ್ನ ಪೂರ್ತಿಯಾಗಿ ಮುಗಿಸಿದ್ವಿ. ಓಕೆ, ಸೊ ಅದರಲ್ಲಿ ಫಾಂಟ್ನ ಪೂರ್ತಿ ಆಪ್ಷನ್ಸ್ ಹೇಳಿದ್ದೀನಿ. ಪ್ಯಾರಾಗ್ರಾಫ್, ಇನ್ಸರ್ಟ್ ಆ್ಯಂಡ್ ಎಡಿಟಿಂಗ್ ಆಪ್ಷನ್ಸ್ ಕೂಡ ಆಗಿದೆ. ಸೊ ಇಲ್ಲಿ ಇನ್ನಷ್ಟು ಉಳಿದಿದೆ ಕ್ಲಿಪ್ಬೋರ್ಡ್ ಆಪ್ಷನ್ಸ್. ಸೊ ಕ್ಲಿಪ್ಬೋರ್ಡ್ ಆಪ್ಷನ್ಸ್ ಅಂದರೆ ನೀವು ನೋಟ್ಪ್ಯಾಡಲ್ಲಿ ಎಡಿಟ್ ಮೆನ್ಯೂಲಿ ಮಾರ್ಕ್ ಮಾಡೋದಂಥ ಆಪ್ಷನ್ಸ್ ಇಲ್ಲಿರುತ್ತೆ, ಕಟ್, ಕಾಪಿ ಆ್ಯಂಡ್ ಪೇಸ್ಟ್. ಸೊ ಏನು ಮಾಡ್ಬೋದು ನಾವೀಗ ನೋಡೋಣ. ಸೊ ಸ್ಟೂಡೆಂಟ್ಸ್, ಸೇಮ್ ಅಲ್ಲಿ ಹೇಳಿರೋ ಥರನೇ ಸೆಲೆಕ್ಟ್ ಮಾಡಿರೋ ಒಂದು ಐಟಮ್ನ ಕಟ್, ಕಾಪಿ, ಪೇಸ್ಟ್ ಕೂಡ ಮಾಡ್ಬೋದು. ಸೊ ನನಗಿಲ್ಲಿ ನಾನು ಇಷ್ಟು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿ ಸೊ ಕಟ್ ಕೊಟ್ಟರೆ ಕಟ್ ಆಗಿದೆ, ಅಗೈನ್ ಪೇಸ್ಟ್ ಕೊಟ್ಟರೆ ಪೇಸ್ಟ್ ಆಗುತ್ತೆ, ಮತ್ತೊಂದು ಸರಿ ಪೇಸ್ಟ್ ಕೊಟ್ರೂ ಪೇಸ್ಟ್ ಆಗುತ್ತೆ. ಓಕೆ, ಸೊ ಅದೇ ಥರ ನಾನು ಈ ಒಂದು ಲೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಈಗ ಕಾಪಿ ಮಾಡ್ತೀನಿ. ಸೊ ಕಾಪಿ ಅನ್ನೋ ಸೆಲೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಈಗ ನಾನು ಈ ಲೈನಲ್ಲಿ, ಈ ಪ್ಲೇಸಲ್ಲಿ ಎಷ್ಟು ಸರಿ ಬೇಕಿದ್ರೂ ಪೇಸ್ಟ್ ಮಾಡ್ಕೋಬೋದು. ಓಕೆ, ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ನೋ ನೀಡ್ ಟು ವರಿ. ಈಗ ಬ್ಯಾಕ್ ಹೋಗಬೇಕು, ಮೊದಲು ಹೇಗಿತ್ತು ಹಾಗೆ ಆಗಬೇಕು ಅಂದರೆ ಅಂಡು. ಸೊ ಸ್ಟೂಡೆಂಟ್ಸ್, ಅಂಡು ಬಟನ್ ನಿಮಗೆ ಟಾಪ್ ಲೆಫ್ಟ್ ಕಾರ್ನರಲ್ಲಿ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನಿಮಗೆ ತೋರಿಸ್ತೀನಿ ಅದನ್ನು ನಾನು. ಇಲ್ಲಿದೆ ನೋಡಿ, ಬ್ಲೂ ಕಲರಲ್ಲಿ ರಿವರ್ಸ್ ಆ್ಯರೋ ಕಾಣಿಸ್ತಾ ಇದೆ. ಸೊ ಇದನ್ನು ನಾವು ಅಂಡು ಅಂತ ಕರಿತೀವಿ. ಇದೇ ಬಟನ್ ಜಸ್ಟ್ ಕ್ಲಿಕ್ ಮಾಡಿ. ಸೊ ನಾನು ತೋರಿಸ್ತೀನಿ ನಿಮಗೆ. ಸೊ ಆ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು, ಬ್ಯಾಕ್ ಹೋಗುತ್ತೆ ಆಪರೇಷನ್ಸ್ ಎಲ್ಲ. ಓಕೆ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮೊದಲು ಹೇಗಿತ್ತು ನಮಗೆ ಅದೇ ರೀತಿ ಬಂದಿದೆ ಡಾಕ್ಯುಮೆಂಟ್ ಪೂರ್ತಿ. ಸೊ ಅಂಡು ಪಕ್ಕದಲ್ಲಿ ಇನ್ನೊಂದು ಬಟನ್ ಇದೆ, ರೀಡು ಬಟನ್. ರೀಡು ಅಂದರೆ ಮತ್ತೆ ವಾಪಸ್ ಮಾಡಿರೋ ಆಪ್ಷನ್ಸ್ ಎಲ್ಲ ಮತ್ತೆ ವಾಪಸ್ ತೊಗೊಂಡು ಬರುತ್ತೆ, ಇದು ರಿಪೀಟ್ ಮಾಡುತ್ತೆ. ಓಕೆ, ಸೊ ಜಸ್ಟ್ ನೋಡ್ತಾ ಇದ್ದೀರಲ್ಲ ಸ್ಟೂಡೆಂಟ್. ಸೊ ಅಂಡು ಅಲ್ಲಿ ಆಗಿರೋ ಆಪರೇಷನ್ಸ್ ಎಲ್ಲ ಮತ್ತೆ ರಿಪೀಟ್ ಆಗುತ್ತೆ. ಸೊ ಇದನ್ನು ರೀಡು ಬಟನ್ ಅಂತ ಕರಿತೀವಿ. ಸೊ ಮತ್ತೆ ಇಲ್ಲಿ ಸೇವ್ ಆಪ್ಷನ್ ಇದೆ, ಗೊತ್ತಿದೆ. ನೀವು ಇದಕ್ಕಿಂತ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಗೆ ಇನ್ನೂ ಎಕ್ಸ್ಟ್ರಾ ಬಟನ್ ಆ್ಯಡ್ ಮಾಡಬೇಕು ಅಂದರೆ ಸೊ ಪಕ್ಕದಲ್ಲೊಂದು ಸ್ಮಾಲ್ ಆ್ಯರೋ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿದರೆ ಸೊ ಈಗ ಸ್ಕ್ರೀನಲ್ಲಿ ಏನೇನು ಕಾಣಿಸ್ತಿದೆ ಅದು ಸೆಲೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಸೇವ್ ಮೇಲೆ ಒಂದು ಮಾರ್ಕ್, ಚೆಕ್ ಮಾರ್ಕ್ ಇದೆ, ಅಂಡು ಮತ್ತು ರೀಡು ಮೇಲೆ ಚೆಕ್ ಮಾರ್ಕ್ ಇದೆ. ಉಳಿದಿರೋ ಯಾವ ಆಪ್ಷನ್ ಮೇಲೂ ಇಲ್ಲ. ಸೊ ನನಗೆ ನ್ಯೂ ಬೇಕಾಯಿತು, ನ್ಯೂ ಕ್ಲಿಕ್ ಮಾಡಿ. ಸೊ ಆ್ಯಡ್ ಆಗಿದೆ, ಇದು ನ್ಯೂ ಪೇಜ್. ಸೊ ನ್ಯೂ ಪೇಜ್ ಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿ. ಸೊ ಓಪನ್ನು ಬಂದಿದೆ. ಅಂದರೆ ಶಾರ್ಟ್ಕಟ್ನ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ. ಈಗ ನನಗೆ ಯಾವುದಾದ್ರೂ ಒಂದು ಫೈಲ್ನ ಓಪನ್ ಮಾಡಬೇಕಾಯ್ತು ಅಂದರೆ ನಾನು ಜಸ್ಟ್ ಈಗ ಓಪನ್ ಅಂತ ಕೊಡ್ತೀನಿ. ಸೊ ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫೈಲ್ನ ಓಪನಿಗೆ ಕೇಳ್ತಾ ಇದೆ. ಓಕೆ, ಸೊ ನಾನು ವರ್ಡ್ ಪ್ಯಾಡಲ್ಲಿ ಯಾವುದೇ ಫೈಲ್ನ ಓಪನ್ ಮಾಡಿಲ್ಲ, ಸೊ ಕ್ಯಾನ್ಸಲ್ ಅಂತ ಕೊಡ್ತೀನಿ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಇದು ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡೋದು. ಬೇಡ ಅಂದರೆ ಕ್ಯಾನ್ಸಲ್ ಕೊಡಿ. ಓಕೆ, ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಇಟ್ಕೋಬಹುದು. ಸೊ ಮತ್ತೊಂದು ಆಪ್ಷನ್ಸ್ ಈಗ ನಾವು ಕಲಿಯೋಣ ವ್ಯೂ ಅಲ್ಲಿ. ಸೊ ವ್ಯೂ ಟ್ಯಾಬ್ನ ಓಪನ್ ಮಾಡಿದ್ದೀನಿ. ವ್ಯೂ ಅಲ್ಲಿ ಏನೇನಿದೆ, ಝೂಮ್ ಇದೆ, ಶೋ ಆರ್ ಹೈಡ್, ಸೆಟ್ಟಿಂಗ್ಸ್ ಇದೆ. ಸೊ ಅದು ಏನೇನೋ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನಲ್ಲಿ ನಿಮಗೆ ರೂಲರ್ ಕಾಣಿಸ್ತಾ ಇದೆ ಅಲ್ವಾ. ಸೊ ರೂಲರ್ ಎಷ್ಟು ಮಾರ್ಜಿನ್ ಇದೆ, 3 ಸೆಂಟಿಮೀಟರ್ ಮಾರ್ಜಿನ್ ಇದೆ. ಸೊ ನಮಗೆ ಟೈಪಿಂಗ್ ಮಾಡೋದಕ್ಕೆ ಅವೈಲಬಲ್ ಇರೋ ಸ್ಪೇಸ್ ಎಷ್ಟು, 15 ಸೆಂಟಿಮೀಟರ್ಸ್, ಮತ್ತು ಈ ಕಡೆ 3 ಸೆಂಟಿಮೀಟರ್ಸ್ ಅಷ್ಟು ಸ್ಪೇಸ್ ಇದೆ, ದಟ್ ಈಸ್ ಮಾರ್ಜಿನ್. ಸೊ ಮಾರ್ಜಿನ್ ಆಯಿತು. ಓಕೆ, ನಮಗೆ ಸ್ಕ್ರೀನಲ್ಲೆಲ್ಲ ಕಾಣಿಸ್ತಾ ಇದೆ ರೂಲರ್. ಸೊ ರೂಲರ್ನ ನಮ್ಗೆ ಡಿಸ್ಪ್ಲೇ ಮಾಡೋದು ಬೇಡ ಅಂದರೆ ರೂಲರ್ನ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ರೂಲರ್ ಅನ್ನೋದು ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ಚೆಕ್ ಮಾರ್ಕ್ ಇದೆ. ಸೊ ಮತ್ತೊಂದು ಸರಿ ರೂಲರ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ರೂಲರ್ ಕೂಡ ಹೈಡ್ ಆಗೋಯ್ತು. ಸೊ ಮತ್ತೆ ಶೋ ಮಾಡಬೇಕು ಅಂದರೆ ರೂಲರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಸೊ ರೂಲರ್ ಪ್ರೆಸೆಂಟ್ ಆಗುತ್ತೆ. ಓಕೆ, ಸೊ ಅಗೇನ್ ಕ್ಲಿಕ್ ಮಾಡಿದರೆ ರೂಲರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟಸ್ ಬಾರ್ ಅಂತಿದೆ. ಸೊ ಸ್ಟೇಟಸ್ ಬಾರ್ ಅಂದರೆ ಯಾವುದು? ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್. ಸೊ ಅಟ್ ಬಾಟಮ್ ಆಫ್ ದಿ ವರ್ಡ್ ಪ್ಯಾಡ್ ವಿಂಡೋ, ವರ್ಡ್ ಪ್ಯಾಡ್ ವಿಂಡೋನ ಬಾಟಮಲ್ಲಿದೆ. ಓಕೆ, ಟಾಸ್ಕ್ ಬಾರ್ನ ಮೇಲ್ಗಡೆ ಒಂದು ಬಾರ್ ಕಾಣಿಸ್ತಾ ಇದೆ, ಅದನ್ನು ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಸೊ ಸ್ಟೇಟಸ್ ಬಾರ್ ಯಾಕೆ ಯೂಸ್ ಮಾಡ್ತೀವಿ, ಯಾಕಿದೆ ಅದು ಅಂದರೆ ಸೊ ವರ್ಡ್ ಪ್ಯಾಡ್ನ ಕರೆಂಟ್ ಸ್ಟೇಟಸ್ ತೋರಿಸ್ತಾ ಇರುತ್ತೆ. ಅಂದರೆ ಯಾವ ಕೀಸ್ ಆ್ಯಕ್ಟಿವೇಟ್ ಆಗಿದೆ, ಮತ್ತು ಝೂಮ್ ಲೆವೆಲ್ಲು ಕೂಡ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಆಯಿತಾ, ನಾವೇನೇನು ಮಾಡ್ತಿರ್ತೀವಿ ಅದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಆಪ್ಷನ್ಸ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಇಲ್ಲಿ ಕ್ಯಾಪ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಕ್ಯಾಪ್ ಅಂದರೆ ನನ್ನ ಕೀಬೋರ್ಡಲ್ಲಿ ಕ್ಯಾಪ್ಸ್ ಲಾಕ್ ಬಟನ್ ಆನ್ ಮಾಡಿದ್ದೀನಿ ಅಂತ ಹೇಳ್ತಿದೆ. ಸೊ ಜಸ್ಟ್ ನೋಡಿ, ಈಗ ನಾನು ಏನಾದರೂ ಟೈಪ್ ಮಾಡ್ತೀನಿ ಅಂದರೆ
ಕ್ಯಾಪಿಟಲ್ ಲೆಟರ್ಸ್ ಬರ್ತಾ ಇದೆ ಅಲ್ವಾ. ಓಕೆ, ಇಲ್ಲಿ ಸ್ಟ್ರೈಕ್ಔಟ್ ಆಪ್ಷನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಜಸ್ಟ್ ನಾನು ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಈಗ ನೋಡಿ ಕ್ಯಾಪಿಟಲ್ ಲೆಟರ್ಸೇ ಬರ್ತಾ ಇದೆ. ಸೊ ನಾನು ಯಾಕೆಂದರೆ ಕ್ಯಾಪ್ಸ್ ಲಾಕ್ ಬಟನ್ ಆನ್ ಮಾಡಿದ್ದೀನಿ, ಅದು ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಸೊ ನನಗೆ ಕ್ಯಾಪ್ಸ್ ಲಾಕ್ ಬಟನ್ ಆಫ್ ಮಾಡಿಕೊಂಡ್ರೆ ಸೊ ಕ್ಯಾಪ್ ಅನ್ನೋದು ಕ್ಯಾನ್ಸಲ್ ಆಗಿದೆ, ಇಲ್ಲಿ ಬರ್ತಾ ಇಲ್ಲ. ಯಾಕೆಂದರೆ ನಾನೀಗ ಕ್ಯಾಪ್ಸ್ ಲಾಕ್ ಬಟನ್ನ ಆಫ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾನೀಗ ನಂಬರ್ಸ್ನ ಟೈಪ್ ಮಾಡ್ತಿದ್ರೆ ನಂಬರ್ಸ್ ಬರ್ತಿದೆ. ಸೊ ನಾನು ನಂಬರ್ ಲಾಕ್ನ ಆಫ್ ಮಾಡಿದರೆ ನಂಬರ್ಸ್ ಲಾಕು ಪ್ರೆಸೆಂಟ್ ಆಗೋದಿಲ್ಲ. ಓಕೆ, ಸೊ ನೋಡಿ ನಾನೀಗ ನಂಬರ್ಸ್ನ ಟೈಪ್ ಮಾಡ್ತಾ ಇದ್ದೀನಿ, ಆದರೂ ನನಗೇನು ಪ್ರಿಂಟ್ ಆಗ್ತಿಲ್ಲ. ಸೊ ಜಸ್ಟ್ ಇದನ್ನು ನೀವು ಹೇಗೆ ಹೇಳಿದ್ದು ಅಂದರೆ ನಂಬರ್ ಲಾಕ್ ಬಟನ್ನು ಕ್ಯಾಪ್ಸ್ ಲಾಕ್ ಬಟನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಸೊ ಅಂಡು ಕೊಟ್ಬಿಡ್ತೀನಿ, ನಮಗಿದೆಲ್ಲ ಬೇಡ. ಎಸ್, ಸೊ ಈಗ ರೂಲರು ಸ್ಟೇಟಸ್ ಬಾರ್ ಯಾಕಿದೆ ಅಂತ ಗೊತ್ತಾಗಿ. ಸ್ಟೇಟಸ್ ಬಾರ್ ಬಗ್ಗೆ ನಾನು ಇನ್ನೂ ಹೇಳಿಲ್ಲ. ಸೊ ಸ್ಟೇಟಸ್ ಬಾರ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ಅದು ಹೈಡ್ ಆಗೋಗುತ್ತೆ. ಈಗ ನೋಡಿ ಸ್ಟೇಟಸ್ ಬಾರ್ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿಲ್ಲ. ಸೊ ಮತ್ತೆ ಅದನ್ನು ರಿಪೀಟಾಗಿ ಕಾಣಿಸ್ಬೇಕು, ಸೊ ಸ್ಕ್ರೀನ್ ಮೇಲೆ ಬರಬೇಕು ಅಂದರೆ ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟೇಟಸ್ ಬಾರ್ ಮತ್ತೆ ಪ್ರೆಸೆಂಟ್ ಆಗುತ್ತೆ. ಓಕೆ, ಸೊ ಹೈಡ್ ಮಾಡಬೇಕಂದ್ರೆ ಮತ್ತೆ ಕ್ಲಿಕ್ ಮಾಡಿ, ರೂಲರ್ ಮೇಲೂ ಕ್ಲಿಕ್ ಮಾಡಿ, ಎರಡೂ ಹೈಡ್ ಆಗಿದೆ. ಸೊ ಎರಡು ಮತ್ತೆ ಸ್ಕ್ರೀನಲ್ಲಿ ವಾಪಸ್ ಬರಬೇಕಂದ್ರೆ ರೂಲರ್ ಸ್ಟೇಟಸ್ ಬಾರ್ ಮೇಲೆ ತೊಗೊಳ್ಳಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಲ್ಲಿ ಸೊ ಝೂಮ್ ಇನ್ ಝೂಮ್ ಔಟ್ 100% ನಿಮ್ಗೆ ಗೊತ್ತಿದೆ ಏನು ಮಾಡ್ತೀವಿ. ಸೊ ಸ್ಕ್ರೀನ್ನ ಝೂಮ್ ಔಟ್ನ ಝೂಮ್ ಲೆವೆಲ್ನ ಚೇಂಜಸ್ ಮಾಡ್ತೀವಿ ನಾವಿಲ್ಲಿ. ಝೂಮ್ ಔಟ್ ಕೊಟ್ಟರೆ ದಟ್ ಈಸ್ ಮೈನಸ್ ಸಿಂಬಲ್ ಇದೆ, ಸೊ ಝೂಮ್ ಲೆವೆಲ್ ಕಡಿಮೆ ಆಗುತ್ತೆ. ಓಕೆ, ನೀವು ಇಲ್ಲಾದರೂ ಕ್ಲಿಕ್ ಮಾಡಿ ಅಥವಾ ಸ್ಟೇಟಸ್ ಬಾರ್ನ ಬೇಕಿದ್ರೂ ಯೂಸ್ ಮಾಡ್ಕೊಳ್ಳಿ. ಅಥವಾ ಝೂಮ್ ಇನ್ ಅಂದರೆ ಝೂಮ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಸೊ 100% ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನು ಒರಿಜಿನಲ್ ಟು ಇಟ್ಸ್ ನಾರ್ಮಲ್ ಪೊಸಿಷನ್, ಅದರ ನಾರ್ಮಲ್ ಝೂಮ್ ಲೆವೆಲ್ಗೆ ವಾಪಸ್ ಆಗೋದು 100% ಅಂತ ಕ್ಲಿಕ್ ಮಾಡಿದರೆ. ಓಕೆ, ಸೊ ನೆಕ್ಸ್ಟ್ ಮೆಜರ್ಮೆಂಟ್ ಯೂನಿಟ್ಸ್. ಸೊ ಮೆಜರ್ಮೆಂಟ್ ಯೂನಿಟ್ಸಲ್ಲಿ ನಿಮಗೆ 4 ಆಪ್ಷನ್ಗಳು ಕಾಣಿಸ್ತಿದೆ. ಇಂಚಸ್, ಸೆಂಟಿಮೀಟರ್ಸ್, ಪಾಯಿಂಟ್ಸ್ ಮತ್ತು ಪಿಕಾಸ್ ಅಂತ ಇದೆ. ಸೊ ಪಿಕಾಸ್ ಅಂದರೆ ಏನು ಅಂದರೆ ಸ್ಟೂಡೆಂಟ್ಸ್ ನಿಮಗಿಲ್ಲಿ ಸ್ಕ್ರೀನ್ ಮೇಲೆ 6, 12, 18, 24, 30 ಅಂತ ಕಾಣಿಸ್ತಾ ಇದೆ. ನಾನು ಜಸ್ಟ್ ಈಗ ಪಿಕಾಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ, ಯಾಕೆಂದರೆ ಅದು ಮೆಜರ್ಮೆಂಟ್ ಯೂನಿಟ್ಸ್. ನಾನು ಇಂಚಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಂಚಸ್ ಅಲ್ಲಿ ಬಂದಿದೆ. 1, 2, 3, 4, 5, 6, 7 ಅದು ಇಂಚಸ್. ಸೊ ನಾನೀಗ ಮೆಜರ್ಮೆಂಟ್ ಯೂನಿಟ್ಸ್ನ ಮತ್ತೆ ಸೆಂಟಿಮೀಟರ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಮೆಜರ್ಮೆಂಟ್ ಯೂನಿಟ್ಸ್ ಸೆಂಟಿಮೀಟ್ರಿಗೆ ಬಂತು. 1, 2, 3, 4, 5. ಅದೇ ಥರ ನೀವು ಉಳಿದಿರೋ ಇಂತಹ ಆಪ್ಷನ್ಗೆ ಚೇಂಜಸ್ ಮಾಡಬೇಕು ಅಂದರೆ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಸೊ ನಿಮಗೆ ಆಗ ಗೊತ್ತಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನಿದೆ ವರ್ಡ್ ರ್ಯಾಪ್ ಆಪ್ಷನ್ ಇದೆ. ವರ್ಡ್ ರ್ಯಾಪ್ ಆಪ್ಷನಲ್ಲಿ ಕೂಡ 3 ಆಪ್ಷನ್ ಸಿಗ್ತಿದೆ ನಮಗೆ. ನೋ ರ್ಯಾಪ್, ರ್ಯಾಪ್ ಟು ವಿಂಡೋ, ರ್ಯಾಪ್ ಟು ರೂಲರ್. ಸೊ ನನಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಅದಕ್ಕೆ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಜಸ್ಟ್ ವರ್ಡ್ ರ್ಯಾಪಲ್ಲಿ ಏನಂತೆ ನೋಡೋಣ. ನೋ ರ್ಯಾಪ್ ಅಂತ ಕ್ಲಿಕ್, ಈಗ ಸೆಲೆಕ್ಟ್ ಆಗಿರೋದು ಯಾವುದು, ರ್ಯಾಪ್ ಟು ರೂಲರ್. ಅಂದರೆ ನಾ ಟೈಪ್ ಮಾಡೋಕ್ಕೆ ಅವೈಲೇಬಲ್ ಇರೋ ಸ್ಪೇಸು ರೂಲರ್ಗೆ ರ್ಯಾಪ್ ಆಗಿದೆ. ಅಂದರೆ ರೂಲರ್ ಎಷ್ಟಿದೆ ಅಷ್ಟು ಸ್ಪೇಸ್ ಇದೆ. ಸೊ ಅದು ರ್ಯಾಪ್ ಟು ರೂಲರ್. ಸೊ ನಾನು ನೋ ರ್ಯಾಪ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಕ್ರೀನ್ ಫುಲ್ ವೈಡ್ ಆಗುತ್ತೆ. ಅಂದರೆ ನಮಗೆ ಯಾವ ಲಿಮಿಟೇಷನ್ ಇಲ್ಲ ಸ್ಕ್ರೀನಲ್ಲಿ. ನೋಡಿ ಎಷ್ಟು ಉದ್ದ ಬೇಕಿದ್ರೂ ಅಷ್ಟು ಉದ್ದ ನಾವು ಟೈಪ್ ಮಾಡ್ತಾ ಹೋಗ್ಬೋದು. ಇದು ನೋ ರ್ಯಾಪ್. ಅದೇ ನಾನು ರ್ಯಾಪ್ ಟು ವಿಂಡೋ ಕೊಟ್ಟರೆ ವಿಂಡೋ ಸೈಜ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಬಂದಿದೆ. ಓಕೆ, ಸೊ ನಾನೇನಾದ್ರು ಟೈಪ್ ಮಾಡ್ತಾ ಹೋದೆ ಅಂದ್ಕೊಳ್ಳಿ, ಜಸ್ಟು ವಿಂಡೋ ಎಷ್ಟಿದೆ ಅಷ್ಟು ಮಾತ್ರ ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಓಕೆ, ದಟ್ ಈಸ್ ರ್ಯಾಪ್ ಟು ವಿಂಡೋ. ರ್ಯಾಪ್ ಟು ರೂಲರ್ ಅಂದರೆ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಸೊ ರೂಲರ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಪೇಜ್ ರ್ಯಾಪ್ ಆಗುತ್ತೆ. ದಟ್ ಈಸ್ ರ್ಯಾಪ್ ಟು ರೂಲರ್. ಸೊ ರ್ಯಾಪ್ ಟು ವಿಂಡೋ ಗೊತ್ತಾಯಿತು, ನೋ ರ್ಯಾಪ್ ಅನ್ನೋ ಆಪ್ಷನ್ ಕೂಡ ಗೊತ್ತಾಗಿದೆ. ಸೊ ವೆಲ್ ಸ್ಟೂಡೆಂಟ್ಸ್, ಸೊ ಈಗ ನಾವು ವ್ಯೂ ಅನ್ನೋ ಟ್ಯಾಬ್ನ ಕೂಡ ಮುಗಿಸಿದ್ವಿ. ಸೊ ಹೋಮ್ ಟ್ಯಾಬ್ ಕೂಡ ಮುಗಿದಿದೆ, ವ್ಯೂ ಟ್ಯಾಬ್ ಕೂಡ ಮುಗಿದಿದೆ. ಸೊ ಇದರಲ್ಲಿರುವಂಥ ಆಪ್ಷನ್ಗಳು ನಿಮಗೆ ಯಾವ್ಯಾವ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ನ್ಯೂ ಆಪ್ಷನ್ ಫಾರ್ ನ್ಯೂ ಪೇಜ್. ಸೊ ನಾನು ನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಫೈಲ್ ಕ್ಲೋಸ್ ಆಗಬೇಕಲ್ವಾ. ಸೊ ಅದಕ್ಕೆ ಕೇಳ್ತಾ ಇದೆ ನನಗೆ ಸೇವ್ ಮಾಡಬೇಕಾ, ಸೇವ್ ಮಾಡೋದು ಬೇಡವಾ, ಅಥವಾ ಕ್ಯಾನ್ಸಲ್ ಮಾಡಬೇಕಾ. ಸೊ ನನಗೀಗ ಸೇವ್ ಮಾಡೋದೇನು ಬೇಡ, ನಾನೇನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಆ್ಯಡ್ ಮಾಡಿಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಏನು ಹಾಕಿಲ್ಲ. ಸೊ ಡೋಂಟ್ ಸೇವ್ ಅಂತ ಕೊಡ್ತೀನಿ. ಸೊ ಡೋಂಟ್ ಸೇವ್ ಕೊಟ್ಟ ತಕ್ಷಣ ನ್ಯೂ ಪೇಜ್ ಬಂತು, ಬಿಕಾಸ್ ನಾನಿಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿದ್ದೆ. ಈಗ ನಾನು ಓಪನ್ ಅಂತ ಕೊಟ್ಟರೆ ಯಾವ ಪೇಜ್ ಬೇಕೋ, ಯಾವ ಫೈಲ್ ನಾವು ಬೇಕೋ ಆ ಫೈಲ್ನ ನಾನು ಓಪನ್ ಮಾಡ್ಕೋಬೋದು. ಓಕೆ, ನನ್ನ ಫೈಲ್ ಇಲ್ಲೇ ಇದೆ, ಜಸ್ಟ್ ಓಪನ್.
ಓಪನ್ ಆಗಿದೆ. ಸೊ ನೋಡಿ, ನಾನು ಚೇಂಜಸ್ ಮಾಡಿರೋದು ಯಾವುದು ಸೇವ್ ಆಗಿಲ್ಲ. ನಿನ್ನೆ ಹೇಗಿತ್ತೋ ಅಷ್ಟೇ ಇದೆ ಫೈಲಲ್ಲಿ. ಸೇವ್ ಗೊತ್ತಾಗಿದೆ ಅಂದರೆ ಆಲ್ರೆಡಿ ಓಪನ್ ಆಗಿರೋ ಫೈಲಲ್ಲಿ ಎಕ್ಸ್ಟ್ರಾ ಏನಾದರೂ ಚೇಂಜಸ್ ಮಾಡಿದರೆ ಅದನ್ನು ಆ ಚೇಂಜಸ್ನ ಸೇವ್ ಮಾಡೋದಕ್ಕೆ ಸೇವ್ ಅಂತ ಕ್ಲಿಕ್ ಮಾಡಿ. ಸೊ ಸೇವ್ ಆ್ಯಸ್ನ ಯಾಕೆ ಯೂಸ್ ಮಾಡ್ತೀವಿ? ಸೊ ಈ ಒಂದು ಫೈಲ್ನ ಅನದರ್ ಲೊಕೇಶನಲ್ಲಿ ವಿತ್ ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿ ಸೇವ್ ಮಾಡಬೇಕಂದ್ರೆ ಸೇವ್ ಆ್ಯಸ್ ಅಂತ ಕೊಡಿ. ನಾನು ಜಸ್ಟ್ ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಡೆಸ್ಕ್ಟಾಪ್ ಮೇಲೂ ಇದು ಒಂದು ಕಾಪಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಲೊಕೇಶನಲ್ಲಿ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಿ. ಓಕೆ, ಸೊ ನೋಡಿ, ಸೊ ಡೆಸ್ಕ್ಟಾಪ್ ಮೇಲೂ ಒಂದು ಕಾಪಿ ಬಂದಿದೆ, ಸ್ಯಾಂಪಲ್ ವರ್ಡ್ ಪ್ಯಾಡ್. ಸೊ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಫಾರ್ಮ್ಯಾಟ್ ಬಂದದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲಿ ಸ್ಟೋರ್ ಆಗಿದೆ. ಓಕೆ, ಮೈಕ್ರೋಸಾಫ್ಟ್ ವರ್ಡ್ ಅನ್ನೋ ಫಾರ್ಮ್ಯಾಟಲ್ಲಿ ಸೇವ್ ಆಗಿದೆ. ಸೊ ಫಾರ್ಮ್ಯಾಟ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ತೋರಿಸ್ತೀನಿ ನಾನೀಗ. ಸೇವ್ ಆ್ಯಸ್ ಅನ್ನೋ ಆಪ್ಷನಲ್ಲಿ ನೀವು ಇದರಲ್ಲಿ ಯಾವ್ದು ತೊಗೊತೀರ ಅಂದರೆ ರಿಚ್ ಟೆಕ್ಸ್ಟ್ ಡಾಕ್ಯುಮೆಂಟ್. ಓಕೆ, ಸೊ ರಿಚ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಆಲ್ರೆಡಿ ತೊಗೊಂಡಿದ್ದೀವಿ ನಾವು. ತೊಗೊಂಡಿದ್ದಕ್ಕೆ ಅದು ಮೈಕ್ರೋಸಾಫ್ಟ್ ವರ್ಡ್ ಫಾರ್ಮ್ಯಾಟಲ್ಲಿ ಸೇವ್ ಆಯಿತು. ನಾನು ಪ್ಲೇನ್ ಟೆಕ್ಸ್ಟ್ ಡಾಕ್ಯುಮೆಂಟ್ ತೊಗೊಂತೀನಿ. ಪ್ಲೇನ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಾರ್ಮಲ್ ಟೆಕ್ಸ್ಟ್ ಡಾಕ್ಯುಮೆಂಟಲ್ಲಿ ಸೇವ್ ಆಗುತ್ತೆ. ನಾನೀಗ ಡೆಸ್ಕ್ಟಾಪ್ ಮೇಲೆ ಸೇವ್ ಅಂತ ಕೊಡ್ತೀನಿ. ಸೇವ್. ಓಕೆ, ಯು ಆರ್ ಅಬೌಟ್ ಟು ಸೇವ್ ದ ಡಾಕ್ಯುಮೆಂಟ್ ಟೆಕ್ಸ್ಟ್ ಫಾರ್ಮ್ಯಾಟ್ ಓನ್ಲಿ ವಿಚ್ ಇಸ್ ರಿಮೂವ್ ಆಲ್ ಫಾರ್ಮ್ಯಾಟಿಂಗ್, ಆರ್ ಯು ಶೋರ್ ಅಂತ ಕೇಳ್ತಿದೆ. ಓಕೆ, ನಾನೀಗ ತಗೊಂಡಿದ್ದು ಪ್ಲೇನ್ ಡಾಕ್ಯುಮೆಂಟ್ ಅಂದರೆ ರಿಚ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಲ್ಲ, ಅಂದರೆ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದೆ. ಓಕೆ, ಕ್ಯಾನ್ಸಲ್ ಆಗಲಿ ಅಂತ ಕೊಡ್ತಾ ಇದ್ದೀನಿ. ಎಸ್ ನೋಡೋಣ. ಎಸ್, ಇಲ್ಲಿದೆ ನೋಡಿ ಸ್ಟೂಡೆಂಟ್, ಸ್ಯಾಂಪಲ್ ವರ್ಡ್ ಪ್ಯಾಡ್. ಸೊ ನಾನೀಗ ಜಸ್ಟ್ ಸಿಂಪಲ್ ಟೆಕ್ಸ್ಟ್ ಡಾಕ್ಯುಮೆಂಟಲ್ಲಿ ಸೇವ್ ಮಾಡಿದ್ದು. ಓಪನ್ ಮಾಡ್ತಾ ಇದ್ದೀನಿ. ಸೊ ಆ ಫೈಲಲ್ಲಿ ನೋಡಿ ಯಾವುದೇ ಫಾರ್ಮ್ಯಾಟಿಂಗ್ ಆಪ್ಷನ್ಸು ಇಲ್ಲ, ನೋಟ್ ಪ್ಯಾಡ್ ಫಾರ್ಮ್ಯಾಟಲ್ಲಿ ಸೇವ್ ಮಾಡಿದೆ. ಓಕೆ, ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಡಿಫ್ರೆಂಟ್ ಫಾರ್ಮ್ಯಾಟ್ಸಲ್ಲಿ ನಾವು ಸೇವ್ ಮಾಡೋದಕ್ಕೆ ಸೇವ್ ಆ್ಯಸ್ ಆಪ್ಷನ್ ಯೂಸ್ ಮಾಡ್ತೀವಿ. ರಿಚ್ ಟೆಕ್ಸ್ಟ್ ಡಾಕ್ಯುಮೆಂಟ್ ತೊಗೊಂಡ್ರೆ ವರ್ಡ್ ಪ್ಯಾಡ್ ಅಂದರೆ MS ವರ್ಡ್ 2007 ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. ಅದೇ ಥರ ಪ್ಲೇನ್ ಟೆಕ್ಸ್ಟ್ ಡಾಕ್ಯುಮೆಂಟ್ ತೊಗೊಂಡ್ರೆ ನೋಟ್ ಪ್ಯಾಡ್ ಅಂದರೆ ವಿತೌಟ್ ಎನಿ ಫಾರ್ಮ್ಯಾಟಿಂಗ್ ಆಪ್ಷನ್ಸ್. ಇಲ್ಲಿ ನೋಡಿ ಬೋಲ್ಡ್ ಇದೆ, ಕಲರ್ಸ್ ಇದೆ. ಈ ಕಲರ್ಸು, ಬೋಲ್ಡು, ಅಂಡರ್ಲೈನ್ ಯಾವುದು ಅದರಲ್ಲಿ ಅಪ್ಲೈ ಆಗೋದಿಲ್ಲ, ಪ್ಲೇನ್ ಟೆಕ್ಸ್ಟಲ್ಲಿ ಬರುತ್ತೆ. ಅದೇ ಥರ ಓಪನ್ ಡಾಕ್ಯುಮೆಂಟ್ ಟೆಕ್ಸ್ಟ್ ಅಂತ ಇದೆ, ಇದು ಒಂದು ಟೈಪ್ ಆಫ್ ಫಾರ್ಮ್ಯಾಟಿಂಗ್ ಆಪ್ಷನ್. ಅದೇ ಥರ ಓಪನ್ XML ಡಾಕ್ಯುಮೆಂಟ್ ಇದೆ. ಸೊ ವೆಬ್ ಪೇಜಲ್ಲಿ ಓಪನ್ ಆಗಬೇಕಂದ್ರೆ ವೆಬ್ ಪೇಜಲ್ಲೂ ಓಪನ್ ಆಗುತ್ತೆ. ಸೊ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇದೆ. ಸೊ ನಿಮ್ಗೆ ಬೇಕಾಗಿರೋಷ್ಟನ್ನೇ ನಾನು ಹೇಳಿದ್ದೀನಿ. ಹೆಚ್ಚಿನ ಆಪ್ಷನ್ಸ್ನ ನಾವು MS ವರ್ಡಲ್ಲಿ ಕಲಿಯೋಣ. ಸೊ ಅದೇ ಥರ ಪ್ರಿಂಟ್ ಆಪ್ಷನ್ ಇದೆ, ಪ್ರಿಂಟ್, ಕ್ವಿಕ್ ಪ್ರಿಂಟ್ ಆ್ಯಂಡ್ ಪ್ರಿಂಟ್ ಪ್ರಿವ್ಯೂ ಆಪ್ಷನ್. ಸೊ ನಾನು ಪ್ರಿಂಟ್ ಪ್ರಿವ್ಯೂ ಆಪ್ಷನ್ ನಿಮಗೆ ನೋಟ್ ಪ್ಯಾಡಲ್ಲಿ ಹೇಳಿದ್ದೆ. ಸೊ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಕ್ವಿಕ್ ಪ್ರಿಂಟ್, ಆ ಪ್ರಿಂಟ್ ವ್ಯೂ ಆಪ್ಷನಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಪ್ರಿಂಟ್ ಮಾಡೋದು ಹೇಗೆ, ಪ್ರಿಂಟ್ ಮಾಡಾದಮೇಲೆ ಪೇಜ್ ಹೇಗೆ ಕಾಣುತ್ತೆ ಅನ್ನೋದನ್ನು ನಿಮ್ಗೆ ಇಲ್ಲಿ ಜಸ್ಟ್ ವ್ಯೂ ಮಾಡ್ತಾ ಇದೆ. ಓಕೆ, ಸೊ ಪ್ರಿಂಟ್ ಪ್ರಿವ್ಯೂ ಮೊದಲೇ ನೋಡೋದು ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋದನ್ನು. ಸೊ ನೆಕ್ಸ್ಟ್ ಪೇಜ್ ಇದ್ದರೆ ನೆಕ್ಸ್ಟ್ ಪೇಜ್ ತೋರಿಸುತ್ತೆ, ನೆಕ್ಸ್ಟ್ ಪೇಜ್ ಖಾಲಿ ಇದೆ. ಸೊ ಪ್ರೀವಿಯಸ್ ಪೇಜ್ ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ಪೇಜ್. ಸೊ ಓಕೆ, ಇದನ್ನು ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡ್ಬೋದು. ಝೂಮ್ ಔಟ್ ಆಗಿದೆ ಈಗ. ಓಕೆ ಸ್ಟೂಡೆಂಟ್ಸ್, ಸೊ ಕ್ಲೋಸ್ ಪ್ರಿಂಟ್ ಪ್ರಿವ್ಯೂ ಕೊಡಿ. ಸೊ ಪ್ರಿಂಟ್ ಪ್ರಿವ್ಯೂ ಅಂದರೆ ಪ್ರಿಂಟ್ ಆಗೋ ಪೇಜನ್ನ ನಾವು ಮೊದಲೇ ನೋಡೋದು. ಅದರಲ್ಲೇ ಇನ್ನೇನಿದೆ ಕ್ವಿಕ್ ಪ್ರಿಂಟ್. ಸೊ ಕ್ವಿಕ್ ಪ್ರಿಂಟ್ ಅಂದರೆ ಯಾವುದಾದ್ರೂ ಒಂದು ಡಿಫಾಲ್ಟ್ ಪ್ರಿಂಟರ್ನ ನಾವು ಕನೆಕ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ನಮಗೆ ಯಾವ ಪ್ರಿಂಟರಲ್ಲಿ ಬೇಕು, ಎಷ್ಟು ಪೇಜಸ್ ಬೇಕು ಅಂತ ಏನೂ ಕೇಳಲ್ಲ, ಜಸ್ಟ್ ಪ್ರಿಂಟ್ ಆಗೋಗುತ್ತೆ. ಅದೇ ನಾವು ಪ್ರಿಂಟ್ ಆಪ್ಷನ್ ತೊಗೊಂಡ್ರೆ ಇಲ್ಲಿ ನಮಗೆ ಕೇಳುತ್ತೆ ಯಾವ ಪ್ರಿಂಟರಲ್ಲಿ ಎಷ್ಟು ಪೇಜನ್ನ ಪ್ರಿಂಟ್ ಮಾಡಬೇಕು ಅನ್ನೋದು. ಓಕೆ, ಸೊ ಇದನ್ನೆಲ್ಲ ನಾನು ನಿಮಗೆ MS ವರ್ಡಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಜಸ್ಟ್ ಕ್ಲಿಕ್ ಆನ್ ಎಕ್ಸಿಟ್ ನಾವು. ಓಕೆ ಸ್ಟೂಡೆಂಟ್ಸ್, ನಾವೀಗ ವರ್ಡ್ ಪ್ಯಾಡಲ್ಲಿ ಎಲ್ಲ ಆಪ್ಷನ್ಸು ಮುಗಿಸಿದ್ದೀವಿ. ಸೊ ಶಾರ್ಟ್ಕಟ್ ಕೀಸ್ ಮಾತ್ರ ಬಾಕಿ ಇದೆ. ಸೊ ನಾನೀಗ ಅದನ್ನು ಹೇಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂದರೆ ತಿಳ್ಕೊಳ್ಳೋಣ. ಸೊ ನಾನು ಇಷ್ಟೊತ್ತು ಏನು ಮಾಡಿದ್ವಿ, ವರ್ಡ್ ಪ್ಯಾಡ್ ಆಪ್ಷನ್ಸು ಯೂಸ್ ಮಾಡ್ತಾ ಹೋದ್ವಿ. ಫಾಂಟಲ್ಲಿ ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್ ಕೊಡೋದು, ಪ್ಯಾರಾಗ್ರಾಫ್ನ ಸೆಟ್ ಮಾಡೋದು, ಅಲೈನ್ಮೆಂಟ್ ಚೇಂಜಸ್ ಮಾಡೋದು, ಸೇವು ಮತ್ತು ಓಪನ್, ನ್ಯೂ ಪೇಜ್ ಇವೆಲ್ಲ ಮಾಡಿದ್ವಿ. ಇವೆಲ್ಲ ನಾನು ಮೌಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದು ಅಲ್ವಾ. ಸೊ ಮೌಸ್ನ ಯೂಸ್ ಮಾಡಿಕೊಂಡು ಕ್ಲಿಕ್ ಮಾಡೋದು ಮಾಡಿದ್ದು ಅಲ್ವಾ. ನ್ಯೂ ಪೇಜ್ ಮೇಲೆ ಅಂದರೆ ನ್ಯೂ ಅಂತ ಕ್ಲಿಕ್ ಮಾಡೋದು ಮಾಡಿದ್ವಿ. ಅದೇ ನೀವು ಸ್ವಲ್ಪ ಗಮನಿಸಿದರೆ, ಡೀಪಾಗಿ ಗಮನಿಸಿದರೆ ಅಲ್ಲಿ ನಿಮಗೆ ಶಾರ್ಟ್ಕಟ್ ಆಪ್ಷನ್ಸು ಕೂಡ ಇದೆ. ಅಂದರೆ ಕೀಬೋರ್ಡ್ ಶಾರ್ಟ್ಕಟ್ಸು ಡಿಸ್ಪ್ಲೇ ಮಾಡ್ತಿದೆ. ಈಗ ನೋಡಿ, ನಾನು ನ್ಯೂ ಮೇಲೆ ಮೌಸ್ ಪಾಯಿಂಟರ್ನ ಇಟ್ಟ ತಕ್ಷಣ ಇಲ್ಲಿ ಒಂದು ಸ್ಕ್ರೀನ್ ಟಿಪ್ ಬಂದಿದೆ. ಸೊ ಸ್ಕ್ರೀನ್ ಟಿಪ್ಪಲ್ಲಿ ಏನು ಹೇಳ್ತಿದೆ, ಸೊ ಜಸ್ಟ್ ನೋಡಿ,
ನ್ಯೂ ಕಂಟ್ರೋಲ್ ಪ್ಲಸ್ ಎನ್, ಕ್ರಿಯೇಟ್ ಅ ನ್ಯೂ ಡಾಕ್ಯುಮೆಂಟ್ ಅಂತ ಇದೆ. ನ್ಯೂ ಪಕ್ಕದಲ್ಲಿ ಕಂಟ್ರೋಲ್ ಪ್ಲಸ್ ಎನ್ ಅಂತ ಇದೆ. ಸೊ ಓಪನ್ ಹತ್ರ ನೋಡಿ ಕಂಟ್ರೋಲ್ ಪ್ಲಸ್ ಓ, ಸೇವ್ ಹತ್ರ ಕಂಟ್ರೋಲ್ ಪ್ಲಸ್ ಎಸ್. ಓಕೆ, ಇದೇ ರೀತಿ ಎಲ್ಲಾದ್ರ ಕಡೆನೂ ಕಂಟ್ರೋಲ್ ಪ್ಲಸ್ ಪಿ. ಎಲ್ಲದರಲ್ಲೂ ಕೂಡ ಆಪ್ಷನ್ಸ್ ತೋರಿಸ್ತಾ ಇದೆ ನಮಗೆ. ಕೀಬೋರ್ಡ್ ಆಪ್ಷನ್ಸ್ ಅಂತ ಕರಿತೀವಿ ಅದನ್ನು ನಾವು. ಅಂದರೆ ಕೀಬೋರ್ಡಿಂದನೂ ಕೂಡ ನಾವು ಆ ಒಂದು ಕಮ್ಯಾಂಡ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಅದನ್ನೇ ನಾವು ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂತ ಕರಿತೀವಿ. ಓಕೆ, ಸೊ ಯಾವ್ಯಾವುದರಲ್ಲಿ ಕೀಬೋರ್ಡ್ ಶಾರ್ಟ್ಕಟ್ಸ್ನ ಯೂಸ್ ಮಾಡ್ಬೋದು ನೋಡೋಣ. ಓಕೆ, ಈಗ ನೀವು ನ್ಯೂ ಪೇಜ್ನ ತೊಗೋಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಎನ್ನ ಪ್ರೆಸ್ ಮಾಡಿದರೆ ಸಾಕು. ಸೊ ಕೀಬೋರ್ಡಲ್ಲಿ ಕಂಟ್ರೋಲ್ ಬಟನ್ ಇರುತ್ತೆ, ಎನ್ ಬಟನು ಇರುತ್ತೆ, ಎರಡನ್ನೂ ಒಟ್ಟಿಗೆ ಪ್ರೆಸ್ ಮಾಡಬೇಕು. ಸೊ ಓಪನ್ಗೆ ಕಂಟ್ರೋಲ್ ಪ್ಲಸ್ ಓ, ಸೇವ್ಗೆ ಕಂಟ್ರೋಲ್ ಪ್ಲಸ್ ಎಸ್. ಸೊ ಈ ಬಟನ್ನ ನಾವು ಕಾಂಬಿನೇಷನಾಗಿ ಯೂಸ್ ಮಾಡ್ತಾ ಹೋದರೆ ಸೊ ನ್ಯೂ ಓಪನ್ ಸೇವ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ನ್ಯೂ ಪೇಜ್ಗೆ ಕಂಟ್ರೋಲ್ ಎನ್, ಓಪನ್ಗೆ ಕಂಟ್ರೋಲ್ ಓ, ಸೇವ್ಗೆ ಕಂಟ್ರೋಲ್ ಎಸ್. ಸೊ ನಾನೀಗ ಈ ಫೈಲ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಡಿ ಟಿ ಪಿ ಕೋರ್ಸ್ ಇದೆ. ಸೊ ಡಿ ಟಿ ಪಿ ಫುಲ್ ಫಾರ್ಮ್ ಏನು? ಡೆಸ್ಕ್ಟಾಪ್. ಓಕೆ, ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಸೊ ನಾನು ಈ ರೀತಿ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಿ, ಸೊ ಸೇವ್ ಮಾಡಿಲ್ಲ. ಸೊ ಆ ಫೈಲ್ನ ಸೇವ್ ಮಾಡಬೇಕಲ್ವಾ? ಸೊ ನಾನೀಗ ಕಂಟ್ರೋಲ್ ಎಸ್ನ ಪ್ರೆಸ್ ಮಾಡ್ತೀನಿ ಅಷ್ಟೇ, ಕಂಟ್ರೋಲ್ ಎಸ್. ಸೊ ಈಗ ನನ್ನ ಫೈಲು ಸೇವ್ ಆಗಿದೆ. ಸೊ ನನಗೀಗ ನ್ಯೂ ಪೇಜ್ ಬೇಕು, ನಾನು ನ್ಯೂ ಮೇಲೆ ಕ್ಲಿಕ್ ಮಾಡಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಕಂಟ್ರೋಲ್ ಎನ್. ಸೊ ನೋಡಿ ನ್ಯೂ ಪೇಜ್ ಬಂದಿದೆ. ನಾನು ಜಸ್ಟ್ ಕೀಬೋರ್ಡಿಂದ ಕಂಟ್ರೋಲ್ ಎನ್ನ ಪ್ರೆಸ್ ಮಾಡಿದ್ದೆ. ಈಗ ನಾನು ಓಲ್ಡ್ ಫೈಲ್ನೇ ಓಪನ್ ಮಾಡಬೇಕು. ಸೊ ನಾನು ಓಪನ್ ಅಂತ ಕ್ಲಿಕ್ ಮಾಡಲ್ಲ, ಕಂಟ್ರೋಲ್ ಓ ಕ್ಲಿಕ್ ಮಾಡ್ತೀನಿ. ಓಕೆ, ಸಾರಿ, ಕಂಟ್ರೋಲ್ ಓ. ನೋಡಿ ಓಪನ್ ಅನ್ನೋ ಡೈಲಾಗ್ ಬಾಕ್ಸ್ ಬಂತು. ಸೊ ನನಗೆ ಯಾವ ಫೈಲ್ ಬೇಕೋ ಅದನ್ನು ಕ್ಲಿಕ್ ಮಾಡಿ ಓಪನ್ ಕೊಡ್ತೀನಿ. ಓಕೆ, ಸೊ ಇದು ಕ್ಲೋಸ್ ಆಗಬೇಕಂತ ಕೇಳ್ತಿದೆ. ಸೊ ಸೇವ್ ಆಗೋದು ಬೇಡ, ಡೋಂಟ್ ಸೇವ್. ಸೊ ಓಪನ್ ಆಯಿತಾ? ಸೊ ಈ ರೀತಿ. ಸೊ ಸ್ಟೂಡೆಂಟ್ಸ್ ಗೊತ್ತಾಯ್ತಲ್ಲ, ಸೇವ್, ಸೇವ್ ಆ್ಯಸ್, ಸೇವ್, ಓಪನ್, ನ್ಯೂಗೆ ಶಾರ್ಟ್ಕಟ್ ಕೀಸ್ ಗೊತ್ತಾಗಿದೆ. ಅದೇ ರೀತಿ ಸೆಲೆಕ್ಟ್ ಆಲ್, ಡಾಕ್ಯುಮೆಂಟಲ್ಲಿರೋ ಎಲ್ಲ ಟೆಕ್ಸ್ಟ್ನೂ ಒಟ್ಟಿಗೆ ಸೆಲೆಕ್ಟ್ ಮಾಡಬೇಕು. ಓಕೆ, ಈ ಪೂರ್ತಿ ಟೆಕ್ಸ್ಟ್ನ ನಾವು ಒಟ್ಟಿಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವ ಶಾರ್ಟ್ಕಟ್ ಕೀ ಇದೆ? ಕಂಟ್ರೋಲ್ ಪ್ಲಸ್ ಎ. ಅದೇ ರೀತಿ ಕಟ್ಗೆ ಕಂಟ್ರೋಲ್ ಪ್ಲಸ್ ಎಕ್ಸ್, ಕಾಪಿ ಕಂಟ್ರೋಲ್ ಪ್ಲಸ್ ಸಿ, ಪೇಸ್ಟ್ಗೆ ಕಂಟ್ರೋಲ್ ಪ್ಲಸ್ ವಿ. ಓಕೆ ಸ್ಟೂಡೆಂಟ್ಸ್, ಇದನ್ನೀಗ ಮಾಡ್ತಾ ಹೋಗೋಣ. ಸೊ IIMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಲೈನ್ ಇದೆ. ಸೊ ನಾನು ಈ ಲೈನ್ನ ಕಾಪಿ ಮಾಡ್ಕೋಬೇಕು ಅಂದರೆ ಫಸ್ಟ್ ಪೂರ್ತಿ ಲೈನ್ನ ಸೆಲೆಕ್ಟ್ ಮಾಡಿ ಕೀಬೋರ್ಡಲ್ಲಿ ಕಂಟ್ರೋಲ್ ಸಿ ಬಟನ್ ಕೊಡ್ತೀನಿ. ಸೊ ಕಂಟ್ರೋಲ್ ಸಿ ಕೊಟ್ಟ ತಕ್ಷಣ ಅದು ಲೈನ್ ಕಾಪಿ ಆಯಿತು. ಸೊ ನಾನೀಗ ಕೆಳಗಡೆ ಲಾಸ್ಟಲ್ಲಿ ಆ ಲೈನ್ನ ಪೇಸ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ವಿ ಪ್ರೆಸ್ ಮಾಡ್ತೀನಿ. ಸೊ ಪೇಸ್ಟ್ ಆಗಿದೆ. ಕಂಟ್ರೋಲ್ ವಿ. ಸೊ ಕಂಟ್ರೋಲ್ ವಿ ಪ್ರೆಸ್ ಮಾಡಿದರೆ ಸಾಕು, ಆ ಲೈನು ಪೇಸ್ಟ್ ಆಗುತ್ತೆ. ಸೊ ಕಟ್ ಮಾಡಬೇಕು ಅಂದ್ಕೊಂಡ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಎಕ್ಸ್. ಸೊ ಕಟ್ ಆಯಿತು. ಸೊ ಕಂಟ್ರೋಲ್ ಎಕ್ಸ್ ಪ್ರೆಸ್ ಮಾಡಿದ್ದಕ್ಕೆ ಆ ಲೈನು ಕಟ್ ಆಗಿದೆ. ಸೊ ಮತ್ತೇನು ಉಳಿದಿದೆ? ಕಟ್. ಸೊ ಕಟ್ ಆಪ್ಷನ್ ಮಾಡಬೇಕು ಅಂದರೆ ಕಂಟ್ರೋಲ್ ಎಕ್ಸ್ ಆಯಿತು. ಸೊ ಕಾಪಿಗೆ ಕಂಟ್ರೋಲ್ ಸಿ ಆಯಿತು. ಮತ್ತು ಯಾವುದು ಉಳಿತೀಗ? ಪೇಸ್ಟು ಗೊತ್ತಾಗಿದೆ, ಕಂಟ್ರೋಲ್ ವಿ. ಸೊ ಸೆಲೆಕ್ಟ್ ಆಲ್ ಆಪ್ಷನ್. ಸೊ ಸೆಲೆಕ್ಟ್ ಆಲ್ ಅಂದರೆ ಡಾಕ್ಯುಮೆಂಟಲ್ಲಿರೋ ಎಲ್ಲ ಟೆಕ್ಸ್ಟ್ನೂ ಸೆಲೆಕ್ಟ್ ಮಾಡ್ಕೋಬೇಕು. ಫೈಲಲ್ಲಿರೋ ಎಲ್ಲ ಟೆಕ್ಸ್ಟ್ನೂ ಸೆಲೆಕ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಎ. ಎಸ್, ಕಂಟ್ರೋಲ್ ಎ ಪ್ರೆಸ್ ಮಾಡಿದ್ದೀನಿ. ಸೊ ಪೂರ್ತಿ ಟೆಕ್ಸ್ಟು ಸೆಲೆಕ್ಟ್ ಆಗಿದೆ. ಗೊತ್ತಾಗ್ತಿದೆಯಲ್ಲ ಸ್ಟೂಡೆಂಟ್ಸ್? ಸೊ ಕಂಟ್ರೋಲ್ ಎ ಪ್ರೆಸ್ ಮಾಡಿದರೆ ಟೆಕ್ಸ್ಟ್ ಪೂರ್ತಿ ಸೆಲೆಕ್ಟ್ ಆಗುತ್ತೆ. ಆಗ ನೀವು ಒಂದೇ ಸರಿ ಕಂಟ್ರೋಲ್ ಎಕ್ಸ್ ಕೊಟ್ಟರೆ ಪೂರ್ತಿ ಟೆಕ್ಸ್ಟು ಕಟ್ ಆಗುತ್ತೆ. ಸೊ ಕಂಟ್ರೋಲ್ ಎ ಮಾಡಿದೆ. ಸೊ ಪೂರ್ತಿ ಟೆಕ್ಸ್ಟ್ ಈಗ ಸೆಲೆಕ್ಟ್ ಆಗಿದೆ. ನಾನೀಗ ಕಂಟ್ರೋಲ್ ಎಕ್ಸ್ ಕೊಡ್ತೀನಿ, ಕಟ್ ಆಗೋಯ್ತು. ಸೊ ಅಂಡು ಮಾಡಬೇಕು ಅಂದರೆ ಕಂಟ್ರೋಲ್ ಝೆಡ್. ಸೊ ಕಂಟ್ರೋಲ್ ಝೆಡ್ ಮಾಡಿದರೆ ಅಂಡು ಆಗುತ್ತೆ. ಸೊ ಕಂಟ್ರೋಲ್ ಝೆಡ್ ಪ್ರೆಸ್ ಮಾಡಿದ್ರೆ ಎಲ್ಲ ವಾಪಸ್ ಬಂದಿದೆ ನನಗೆ. ಓಕೆ ಸ್ಟೂಡೆಂಟ್ಸ್, ಗೊತ್ತಾಯ್ತಲ್ಲ? ಸೆಲೆಕ್ಟ್ ಆಲ್ ಕಂಟ್ರೋಲ್ ಎ, ಕಟ್ ಕಂಟ್ರೋಲ್ ಎಕ್ಸ್, ಕಾಪಿ ಕಂಟ್ರೋಲ್ ಸಿ, ಪೇಸ್ಟ್ ಕಂಟ್ರೋಲ್ ವಿ. ನೆಕ್ಸ್ಟ್ ಬೋಲ್ಡ್ ಕಂಟ್ರೋಲ್ ಪ್ಲಸ್ ಬಿ, ಇಟ್ಯಾಲಿಕ್ ಕಂಟ್ರೋಲ್ ಪ್ಲಸ್ ಐ, ಅಂಡರ್ಲೈನ್ ಕಂಟ್ರೋಲ್ ಪ್ಲಸ್ ಯು. ಅದನ್ನು ನೋಡೋಣ ಈಗ. ಸೊ ಇಲ್ಲಿ ಅಂಡರ್ಲೈನ್ ಆಲ್ರೆಡಿ ಇದೆ. ಓಕೆ, ಸೊ ಈ ಲೈನ್ಗೂ ಅಂಡರ್ಲೈನ್ ಬೇಕಾಯಿತು ಅಂದರೆ ಆ ಲೈನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಯು ಪ್ರೆಸ್ ಮಾಡ್ತೀನಿ. ಸೊ ಅಂಡರ್ಲೈನ್ ಬಂದಿದೆ. ಸೊ ನನಗೆ ಇದಕ್ಕೆಲ್ಲ ಅಂಡರ್ಲೈನ್ ಬೇಕು ಅಂದರೆ ಕಂಟ್ರೋಲ್ ಯು. ಸೊ ನಾನು ಕಂಟ್ರೋಲ್ ಯು ಕೊಟ್ಟಿದ್ದಕ್ಕೆ ಅಂಡರ್ಲೈನ್ ಬಂತು. ಸೊ ನನಗೀಗ ಎಲ್ಲನೂ ಅಂಡರ್ಲೈನ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಅಗೇನ್ ಕಂಟ್ರೋಲ್ ಯುನೇ ಕೊಡಿ. ಸೊ ಲೈನು ಕ್ಯಾನ್ಸಲ್ ಆಗುತ್ತೆ. ಓಕೆ, ಕಂಟ್ರೋಲ್ ಯು ಒಂದು ಸರಿ ಕೊಟ್ಟರೆ ಲೈನ್ ಬರುತ್ತೆ, ಅಂಡರ್ಲೈನ್ ಬರುತ್ತೆ. ಮತ್ತೊಂದು ಸರಿ ಕಂಟ್ರೋಲ್ ಯು ಪ್ರೆಸ್ ಮಾಡಿದರೆ ಅಂಡರ್ಲೈನ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಈಗ
ಕಂಟ್ರೋಲ್ ಯು ಕೊಟ್ಟು ಅಂಡರ್ಲೈನ್ ಕೊಡ್ತೀನಿ. ಸೊ ಈ ನೆಕ್ಸ್ಟ್ ಲೈನು ಬೋಲ್ಡ್ ಇಲ್ಲ ಅಲ್ವಾ, ಇದನ್ನು ಬೋಲ್ಡ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಬಿ, ಎಸ್ ಕಂಟ್ರೋಲ್ ಬಿ ಪ್ರೆಸ್ ಮಾಡಿದರೆ ಬೋಲ್ಡ್ ಆಗುತ್ತೆ. ಅಗೈನ್ ಕಂಟ್ರೋಲ್ ಬಿ ಪ್ರೆಸ್ ಮಾಡಿದರೆ ನಾರ್ಮಲ್ ಆಗುತ್ತೆ. ಕಂಟ್ರೋಲ್ ಐ ಪ್ರೆಸ್ ಮಾಡಿದರೆ ಇಟ್ಯಾಲಿಕ್. ಸೊ ಲೆಟರ್ಸ್ ಎಲ್ಲ ಸ್ವಲ್ಪ ಸ್ಲ್ಯಾಂಟ್ ಆಗುತ್ತೆ. ಈಗ ಇದನ್ನು ನೋಡಿ, ಕಂಟ್ರೋಲ್ ಐ. ಮತ್ತೆ ಅಗೈನ್ ನಾರ್ಮಲ್ ಪೊಸಿಷನಿಗೆ ಬೇಕು ಅಂದ್ರೂ ಅಷ್ಟೇ, ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಐ ಪ್ರೆಸ್ ಮಾಡಿ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಶಾರ್ಟ್ಕಟ್ ಕೀಸ್ನ ಯಾವ್ಯಾವುದಕ್ಕೆ ಯೂಸ್ ಮಾಡಿದ್ದೀವಿ ಅನ್ನೋದೀಗ. ಸೊ ಇನ್ನೊಂದು ಶಾರ್ಟ್ಕಟ್ ಕೀಸ್ ಇದೆ, ಸೆಟ್ ಆಫ್ ಶಾರ್ಟ್ಕಟ್ಸ್. ದಟ್ ಈಸ್ ರೈಟ್ ಪ್ಯಾರಾಗ್ರಾಫ್ಗೆ ಕಂಟ್ರೋಲ್ ಆರ್, ಸೆಂಟರ್ ಪ್ಯಾರಾಗ್ರಾಫ್ಗೆ ಕಂಟ್ರೋಲ್ ಇ, ಲೆಫ್ಟ್ ಪ್ಯಾರಾಗ್ರಾಫ್ಗೆ ಕಂಟ್ರೋಲ್ ಎಲ್, ಜಸ್ಟಿಫೈಡ್ ಪ್ಯಾರಾಗ್ರಾಫ್ಗೆ ಕಂಟ್ರೋಲ್ ಜೆ, ಹಾಗೂ ಫೈಂಡ್ಗೆ ಕಂಟ್ರೋಲ್ ಎಫ್. ನೋಡೋಣ ಈಗ ಇದನ್ನು. ಸೊ ಇಲ್ಲಿ ಆಲ್ರೆಡಿ ಪ್ಯಾರಾಗ್ರಾಫ್ ಇದೆ, ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈಗ ಆಲ್ರೆಡಿ ಲೆಫ್ಟಲ್ಲಿದೆ, ನಾನು ರೈಟ್ಗೆ ಅಲೈನ್ ಮಾಡ್ತೀನಿ. ಸೊ ಮಾಡಬೇಕಂದ್ರೆ ಕಂಟ್ರೋಲ್ ಆರ್, ರೈಟಿಗೆ ಬಂದಿದೆಯಲ್ಲ, ಎಸ್ ಬಂದಿದೆ. ಕಂಟ್ರೋಲ್ ಎಲ್ ಕೊಟ್ಟ ತಕ್ಷಣ ಲೆಫ್ಟಿಗೆ ಹೋಗುತ್ತೆ. ಸೆಂಟ್ರಿಗೆ ಬೇಕು ಅಂದರೆ ಕಂಟ್ರೋಲ್ ಇ, ಎಸ್ ಬಂದಿದೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಸೆಂಟ್ರಿಗೆ ಬಂದಿದೆ. ನಾನೀಗ ಪೂರ್ತಿ ಟೆಕ್ಸ್ಟ್ನ ಸೆಂಟ್ರಿಂಗ್ ಮಾಡಬೇಕು. ಓಕೆ, ನಾನು ಪೂರ್ತಿ ಟೆಕ್ಸ್ಟ್ನ ಸೆಂಟ್ರಿಂಗ್ ಮಾಡ್ಕೊತೀನಿ. ಸೊ ಈ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಜಸ್ಟ್ ಮಿನಿಮೈಸ್ ಮಾಡಿ ಈ ರಿಬ್ಬನ್ನ. ಮಿನಿಮೈಸ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಮಿನಿಮೈಸ್ ದ ರಿಬ್ಬನ್ ಅಂತ ಕೊಡಿ. ಸೊ ಪೂರ್ತಿ ಸ್ಕ್ರೀನ್ ಕಾಣುತ್ತೆ ನಿಮಗಾಗ. ಸೊ ನಾನೀಗ ಕಂಟ್ರೋಲ್ ಎ ಪ್ರೆಸ್ ಮಾಡಿದರೆ ಪೂರ್ತಿ ಟೆಕ್ಸ್ಟ್ ಸೆಲೆಕ್ಟ್ ಆಗಿದೆ. ಓಕೆ, ಕಂಟ್ರೋಲ್ ಎ. ನಾನೀಗ ಕಂಟ್ರೋಲ್ ಇ ಕೊಡ್ತೀನಿ, ಸೆಂಟರ್ ಆಗೋಗುತ್ತೆ ಎಲ್ಲ. ಓಕೆ, ಜಸ್ಟ್ ನೋಡಿ ಎಲ್ಲ ಸೆಂಟ್ರಿಗೆ ಬಂದಾಗಿದೆ. ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಎಲ್ಲ ಸೆಂಟ್ರ್ ಅಲೈನ್ಮೆಂಟ್ ಆಯಿತು. ಸೊ ಕಂಟ್ರೋಲ್ ಎಲ್ ಕೊಟ್ಟರೆ ಲೆಫ್ಟ್ ಆಗಿದೆ, ಕಂಟ್ರೋಲ್ ಆರ್ ಕೊಟ್ಟರೆ ರೈಟ್ ಆಗುತ್ತೆ, ಕಂಟ್ರೋಲ್ ಇ ಕೊಟ್ಟರೆ ಸೆಂಟರ್ ಆಗುತ್ತೆ. ಜಸ್ಟಿಫೈಡ್ ಬೇಕು ಅಂದರೆ ಕಂಟ್ರೋಲ್ ಜೆ ಕೊಡಿ. ಸೊ ಕಂಟ್ರೋಲ್ ಜೆ ಕೊಟ್ಟರೆ ಲೆಫ್ಟ್ ಆ್ಯಂಡ್ ರೈಟ್ ಈಕ್ವಲ್ ಆಗಿ ಬರುತ್ತೆ. ಇಲ್ಲಿ ನೋಡಿ, ಈಕ್ವಲ್ ಅಲೈನ್ಮೆಂಟ್ ಇದೆ, ಎಲ್ಲೂ ಎಕ್ಸ್ಟ್ರಾ ಸ್ಪೇಸಸ್ ತೊಗೊಂಡಿಲ್ಲ ಲೈನ್ಸು. ಅದೇ ನಾವು ಕಂಟ್ರೋಲ್ ಎಲ್ ಕೊಟ್ಟು ನೋಡಿದ್ರೆ, ಈಗ ನೋಡಿ ಕಂಟ್ರೋಲ್ ಎಲ್ ಕೊಟ್ಟರೆ ಏನಾಗಿದೆ, ನಾನೀಗ ಕಂಟ್ರೋಲ್ ಜೆ ಕೊಡ್ತೀನಿ, ಕಂಟ್ರೋಲ್ ಜೆ ಕೊಟ್ಟರೆ ಏನಾಗುತ್ತೆ. ಸೊ ಇದನ್ನು ಜಸ್ಟಿಫೈಡ್ ಅಲೈನ್ಮೆಂಟ್ ಅಂತ ಕರಿತೀವಿ. ಜಸ್ಟಿಫೈಡ್ ಅಲೈನ್ಮೆಂಟಲ್ಲಿ ಲೆಫ್ಟ್ ಮಾರ್ಜಿನ್ನು ರೈಟ್ ಮಾರ್ಜಿನ್ಗೆ ಎರಡು ಲೆವೆಲಲ್ಲಿ ಅಲೈನ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್. ಸೊ ಶಾರ್ಟ್ಕಟ್ ಕೀಸ್ನ ಕಲ್ತೀವಿ. ಸೊ ಇನ್ನೊಂದಿದೆ, ಫೈಂಡ್ ಆಪ್ಷನ್ ಇದೆ, ಅದನ್ನೊಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ಸೊ ಫೈಂಡ್ ಮಾಡಬೇಕು ಒಂದು ಲೆಟರ್ನ ಅಂದರೆ ಕಂಟ್ರೋಲ್ ಎಫ್. ಸೊ ಫೈಂಡ್ ವಾಟ್ ಅಂತ ಕೇಳುತ್ತೆ, ಯಾವುದಾದ್ರೂ ಒಂದು ವರ್ಡ್ನ ಕೊಡಿ, ಇಲ್ಲಿ ಫೈಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ತೋರಿಸುತ್ತೆ ಅಷ್ಟೇ. ವರ್ಡ್ ಪ್ಯಾಡ್ ಹ್ಯಾಸ್ ಫಿನಿಶ್ ಸರ್ಚಿಂಗ್ ದ ಡಾಕ್ಯುಮೆಂಟ್. ಗೊತ್ತಾಯ್ತಲ್ಲ, ಕಂಟ್ರೋಲ್ ಎಫ್ ಫಾರ್ ಫೈಂಡಿಂಗ್ ದ ಡಾಕ್ಯುಮೆಂಟ್. ಸೊ ಒಂದು ವರ್ಡ್ನ ಫೈಂಡ್ ಮಾಡಬೇಕಂದ್ರೆ ಕಂಟ್ರೋಲ್ ಎಫ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ಮುಗೀತು, ವರ್ಡ್ ಪ್ಯಾಡ್ ಎಲ್ಲ ಮುಗಿದಿದೆ. ಸೊ ಇದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳಿದ್ದಂಥ ಎಲ್ಲ ಶಾರ್ಟ್ಕಟ್ ಕೀಸ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಇದೇ ಶಾರ್ಟ್ಕಟ್ ಕೀಸು ನಿಮಗೆ ಥ್ರೂಔಟ್ ದ MS ಆಫೀಸ್ ವರ್ಕ್ ಆಗುತ್ತೆ. ಓಕೆ, MS ಆಫೀಸಲ್ಲೇ ಅಲ್ಲ, ಸೇಮ್ ಶಾರ್ಟ್ಕಟ್ಸು ಬೇರೆ ಬೇರೆ ಅಪ್ಲಿಕೇಶನಲ್ಲೂ ಕೂಡ ಸೇಮ್ ಶಾರ್ಟ್ಕಟ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಕ್ಲಾಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.